ಶಿವಮೊಗ್ಗದ ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿಯ 75ನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಶಿವಮೊಗ್ಗದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳ ಅಧ್ಯಕ್ಷರಾದ ಶ್ರೀ ವಿ. ರಾಜು ಅವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸದರಾದ ಬಿ.ವೈ. ರಾಘವೇಂದ್ರ, ವಿಧಾನ ಪರಿಷತ್ ಶಾಸಕರಾದ ಶ್ರೀ ಡಿ.ಎಸ್. ಅರುಣ್, ಶಿವಮೊಗ್ಗ ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಈ ದುರ್ಗುಡಿ ಕೋಆಪರೇಟಿವ್ ಸೊಸೈಟಿಗೆ ನನ್ನ ವಿದ್ಯಾರ್ಥಿ ದಿಸೆಯ ಕಾಲ ಮುಗಿದ ನಂತರದಲ್ಲಿ ಸಾರ್ವಜನಿಕ ಜೀವನಕ್ಕೆ ಸೇವೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು 1986ರಲ್ಲಿ ಪ್ರಥಮವಾಗಿ ಸಾರ್ವಜನಿಕ ಕ್ಷೇತ್ರದಿಂದ ಈ ದುರ್ಗುಡಿ ಕೋಆಪರೇಟಿವ್ ಸೊಸೈಟಿಯ ಆಡಳಿತ ಮಂಡಳಿ ಚುನಾವಣೆಗೆ ನಿರ್ದೇಶಕನಾಗಿ ಅದೇ ಪ್ರಥಮವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥದ್ದು ನಾನು. ಆವತ್ತಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಗೆದ್ದು ದುರ್ಗುಡಿ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕನಾಗಿ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ನಿರಂತರವಾಗಿರ್ತಕ್ಕಂಥ ಕಳೆದ 40 ವರ್ಷಗಳಿಂದ ಆ ಸೊಸೈಟಿಯ ನಿರ್ದೇಶಕನಾಗಿ ಅಧ್ಯಕ್ಷನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಆವತ್ತಿನ ಆಡಳಿತ ಮಂಡಳಿಯಲ್ಲೂ ತಂದುಕೊಟ್ರು. ಆ ನಿಟ್ಟಿನಲ್ಲಿ ಆ ಒಂದು ಸೊಸೈಟಿ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಕೈ ನೆನಪು ಕೈ ಘಟನೆ ಸಹ ನಡೀತು. ನಾವು 86ನೇ ಸಾಲಿನಲ್ಲಿ ದುರ್ಗುಡಿ ಕೋಆಪರೇಟಿವ್ ಸೊಸೈಟಿಗೆ ನಾನು, ಗೋವಿಂದಪ್ಪನವರು, ಪರಮೇಶ್ವರವರು, ಚಿಕ್ಕಣ್ಣವರು, ರಂಗನಾಥ್ರವರು ಇವತ್ತಿಲ್ಲ ಡೈರೆಕ್ಟರ್ ನಮ್ಮ ಜೊತೆಗೆ, ರಾಜಣ್ಣವರು, ಅನೇಕ ಹಿರಿಯ ಸಹಕಾರಿಗಳು ಒತ್ತಿದ್ರು. ಇನ್ನು ಉಮಾಪತಿಯವರು, ಸಿಂಗ್ರವರು, ಕೃಷ್ಣಪ್ಪನವರು, ಪಾಪಣ್ಣವರು. ಅವತ್ತಿನ ದಿನಮಾನಗಳಲ್ಲಿ ಆಡಳಿತ ಮಂಡಳಿಯಲ್ಲಿ ಇದ್ದಂಥ ಸಿಬ್ಬಂದಿ ವರ್ಗ ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ಅವತ್ತು ದುರ್ಗುಡಿ ಕೋಆಪರೇಟಿವ್ ಸೊಸೈಟಿ ಬಹಳ ಕಷ್ಟದ ದಿನಗಳನ್ನು ಕಂಡಂಥ ದಿವಸ ಇತ್ತು. ಆದರೆ ನಾವು 86ನೇ ಸಾಲಿನಲ್ಲಿ ಸೊಸೈಟಿಗೆ ಸೇರಿದಂಥ ಸಂದರ್ಭದಲ್ಲಿ ಸರ್ಕಾರಿ ಕಾನೂನಿನ ಕಾಯ್ದೆಯಲ್ಲಿ ಸಿಬ್ಬಂದಿ ವರ್ಗದವರು ಮಾಡಿರ್ತಕ್ಕಂಥ ತಪ್ಪನ್ನು ಸರಿ ಮಾಡಿ ಪ್ರಬುದ್ಧಮಾನಕ್ಕೆ ತರಬೇಕು ಅನ್ನೋ ಪ್ರಯತ್ನವನ್ನು ನಾವು ಅವತ್ತಿನ ಆಡಳಿತ ಮಂಡಳಿಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ವಿ. ಅದಾದ ನಂತರ ಅಲ್ಲಿ ವ್ಯವಹಾರ ಮಾಡಿ ಕಟ್ಟಡವನ್ನು ಆ ಒಂದು ಸೊಸೈಟಿಯ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಭಾಗವಹಿಸಿದ್ರು. ದುರ್ಗುಡಿ ಕೋಆಪರೇಟಿವ್ ಸೊಸೈಟಿಯ ಶತಮಾನೋತ್ಸವವನ್ನು ಆಚರಣೆ ಮಾಡಿ ಸಹಕಾರವನ್ನು ನೀಡಬೇಕು. ಕಾರ್ಯಕ್ರಮದಲ್ಲಿ ಸ್ಮರಣ ಸಂಚಿಕೆಯ ರಕ್ಷಾಪುಟ ಬಿಡುಗಡೆ, ಪ್ರತಿಭಾ ಪುರಸ್ಕಾರ ಹಾಗೂ ಮಾಜಿ ಅಧ್ಯಕ್ಷರುಗಳು ಹಾಗೂ ಸಹಕಾರಿ ಬಂಧುಗಳಿಗೆ ಸನ್ಮಾನ ಕಾರ್ಯಕ್ರಮ, ಸದಸ್ಯರುಗಳಿಗೆ ನೆನಪಿನ ಕಾಣಿಕೆ ವಿತರಣೆ ನಡೆಸಲಾಯಿತು. ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ ದುರ್ಗುಡಿ ಸೊಸೈಟಿ ಅಧ್ಯಕ್ಷರಾದ ಶ್ರೀ ಇವತ್ತು ಅವ್ರ ಕುಟುಂಬನ ಕರೆಸಿ ಒಂದು ಗೌರವ ಸಲ್ಲಿಸಬೇಕು ಅಂತ ನಾವು ಹೇಳ್ತೀವಿ.